ನೋಡಿ ಹಿಂಗೆ ಪ್ಲೇಸ್ ಬಂದಿದ್ದೀವಿ. ಬಟ್ ಆ್ಯಕ್ಚುಲಿ ಅಲ್ಲಿಗೆ ಹೋಗಬೇಕಿತ್ತು. ಆದರೆ ಏನಂತಂದರೆ ನಮ್ಮ ಫ್ಯಾಬ್ 5 ನ್ಯೂ ಇಯರ್ ಯಾವಾಗಲೂ ಒಂದೇ ಥರ ಇರುತ್ತೆ. ಏನಂದರೆ ನಾವು ವಾಟ್ಸಪ್ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತೀವಿ. ಏನಿದು ಹೊಸದು ವಾಟ್ಸಪ್ ನ್ಯೂ ಇಯರ್ ಅಂತ ಅಂದರೆ, ನ್ಯೂ ಇಯರ್ದು ಹೊಸ ಫಸ್ಟ್ ಪ್ಲೇಸ್ ಅಲ್ವಾ? ನ್ಯೂ ಇಯರ್ 2026ಗೆ ಫಸ್ಟ್ ಇದೇ ಪ್ಲೇಸಿಗೆ ಬಂದಿರೋದು. ಇದರ ಹೆಸರು ಏನಂತ ಅಂದರೆ, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ವ್ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು 2026 ಜಾನ್ವರಿ 1 ತೆಗಿದಿದ್ನ ಹೋಗ್ತಾ ಇಲ್ಲ ಅದು. ಸೊ Jan 1 12-14 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸ ವರ್ಷದ ಮೊದಲನೇ ವ್ಲಾಗ್. ಏನಂತ ಅಂದರೆ, ಏನು ನ್ಯೂ ಇಯರ್ ತುಂಬ ಹಂಗೇನಿಲ್ಲ, ಇದು ಒಂದು ಕ್ಯಾಲೆಂಡರ್ ವೈಸ್ ನ್ಯೂ ಇಯರ್ ಅಷ್ಟೇ. ನಾನು ಜಾಸ್ತಿ ನಂಬೋದು, ನನಗೆ ನಮ್ಮ ಹಿಂದೂಗಳಿಗೆ ನ್ಯೂ ಇಯರ್ ಯಾವಾಗ ಅಂತಂದರೆ ಅದು ಯುಗಾದಿಗೆ, ಆವಾಗ ಹೊಸ ವರ್ಷ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಹೊಸದಾಗಿ ಯುನೋ ನೇಚರಲ್ಲೂ ತುಂಬಾ ಡಿಫ್ರೆನ್ಸ್ ಕಾಣುತ್ತೆ, ಹೊಸದಾಗಿ ಚಿಗುರು ಬೆಳೆಯುತ್ತೆ. ಸೊ ಹಾಗಾಗಿ ನಾವು ಅದನ್ನು ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಇದು ಬೇರೆ ಕಡೆ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಯಾವುದೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ, ಪಾರ್ಟಿ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ ಅದನ್ನೆಲ್ಲ ನಾವು ಮಾಡ್ತೀವಿ. ಸೊ ಹಾಗಾಗಿ ಇದು ಒಂದು ಹೊಸ ವರ್ಷ. ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನೀವೇನೇನು ರೆಸಲ್ಯೂಷನ್ಸ್ ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ. ಏನಂತಂದರೆ ನಮ್ಮ ಫ್ಯಾಬ್ 5 ನ್ಯೂ ಇಯರ್ ಯಾವಾಗಲೂ ಒಂದೇ ಥರ ಇರುತ್ತೆ. ಏನಂದರೆ ನಾವು ವಾಟ್ಸಪ್ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತೀವಿ. ಏನಿದು ಹೊಸದು ವಾಟ್ಸಪ್ ನ್ಯೂ ಇಯರ್ ಅಂತ ಅಂದರೆ, ಏನಿಲ್ಲ, ಮಧ್ಯರಾತ್ರಿ ವಿಡಿಯೋ ಕಾಲ್ ಮಾಡ್ತೀವಿ, ವಿಶ್ ಮಾಡ್ಕೊಳ್ತೀವಿ, ಏನೇನಾಯಿತು ಅಂತ ಮಾತಾಡ್ತೀವಿ, ಕಟ್ ಮಾಡ್ತೀವಿ. ಫಸ್ಟ್ ವಿಶ್ ನಮ್ಗಳದೇ ಆಗಿರುತ್ತೆ. ಸೊ ಅದು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಲೈಟಾಗಿ, ಅದೊಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ. ಆ್ಯಂಡ್ ನಾಳೆ ಒಂದಷ್ಟು ಕೆಲಸ ಇದೆ, ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅದೆಲ್ಲ ಈ ಬ್ಲಾಗಲ್ಲಿರುತ್ತೆ. ನೋಡೋಣ ಏನೇನಾಗುತ್ತೆ ನಾಳೆ ಅಂತ. ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ನೀವೇನು ಈ ವರ್ಷ ಅಂದ್ಕೊಂಡಿದ್ದೀರ ಅದೆಲ್ಲ ಒಳ್ಳೆಯದಾಗಿ, ಹ್ಯಾಪಿಯಾಗಿ, ತುಂಬ ವೆಲ್ತ್ ಬರಲಿ ನಿಮ್ಮ ಲೈಫ್ಗೆ. ಆಮೇಲೆ ತುಂಬ ಹೆಲ್ದಿಯಾಗಿರಿ, ಖುಷಿಯಾಗಿರಿ ಅಷ್ಟೇ. ಬೆಳಗ್ಗೆ ಸಿಗ್ತೀನಿ. ಜಾಸ್ತಿ ಟ್ರಿಪ್ ಹೋಗೋಣ, ಹೌದು, ನಿಮ್ಮದಿಯಾಗಿರೋಣ, ಮೇನ್ ನಿಮ್ಮದಿಯಾಗಿರೋಣ ಅಷ್ಟೇ, ಏನು ಬೇಡ, ಟ್ರಿಪ್ ಮಾಡೋಣ. ಗುಡ್ ಮಾರ್ನಿಂಗ್. ಏನಂತ ಅಂದರೆ, ಎದ್ದು ಫ್ರೆಶ್ ಅಪ್ ಎಲ್ಲ ಆಗಾಯಿತು. ಒಂದು ವೀಡಿಯೋ ಮಾಡೋದಿದೆ. ಸೊ ಹಾಗಾಗಿ ವೀಡಿಯೋಗೋಸ್ಕರ ಬಟ್ಟೆ ಎಲ್ಲ ಮಡಚಿ ಇಡ್ತಾ ಇದ್ದೀನಿ ನಾನು. ನಮ್ಮ ಸೌಜುನು ಎದ್ದು ರೆಡಿಯಾಗಿದ್ದಾಳೆ. 2 ವೀಡಿಯೋ ಮಾಡೋದಿದೆ. 2 ವೀಡಿಯೋ ಮಾಡಿ ಕ್ವಿಕ್ಕಾಗಿ ರೆಡಿಯಾಗಿ ಹೊರಗಡೆ ಹೋಗಬೇಕು. ಆ್ಯಂಡ್ ಅನು ಮನೆ ಹತ್ರನೇ ಹೋಗ್ತಾ ಇದ್ದೀನಿ. ಆದರೆ ಅವಳಿಗೂ ಕಾಲ್ ಮಾಡ್ತೀನಿ, ಅವಳು ಸಿಕ್ಕಿದ್ರೆ ಅವಳನ್ನು ಇವತ್ತು ಮೀಟ್ ಮಾಡ್ತೀನಿ. ಈಗ ಏನು ಬಟ್ಟೆ ಎಲ್ಲ ಮಡಚ್ತಾ ಇದ್ದೀನಿ. ವಿಡಿಯೋ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಒಂದೇ ಐಫೋನ್ ಇರೋದ್ರಿಂದ ವ್ಲಾಗು ಮಾಡಬೇಕು, ಅದರಲ್ಲೇ ನಾನು ಇದು ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ ಇನ್ನೊಂದು. ಹಾಗಾಗಿ ನೋಡೋಣ, ಆದರೆ ನಿಮಗೆ ನಾನು ಇನ್ನೊಂದು ಫೋನಲ್ಲಿ ನಾನು ಹೇಗೆ ವಿಡಿಯೋ ಶೂಟ್ ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೆ. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಏನಾಯಿತು ಅಂತಂದರೆ, ಮೇಡಮ್ ಅವರು ನಾನು ಇನ್ನೂ 1 ನಿಮಿಷ ಬೇಕಲ್ವಾ, ಆಟೋ ಬೇಗ ಬಂದುಬಿಡುತ್ತೆ ಕಣೆ, ಬುಕ್ ಮಾಡಬೇಡ ಅಂತಂದೆ. ಅಷ್ಟೊತ್ತಿಗೆ ಬುಕ್ಕೇ ಮಾಡಾಗಿದೆ. ನಾನು ಇನ್ನೂ ತಿಂಡಿ ತಿಂತಾ ಇದ್ದೆ. ವಿಡಿಯೋ ಎಲ್ಲ ಮಾಡಿ ನಾನು ಮತ್ತೆ ಫೇಸ್ ಎಲ್ಲ ವಾಶ್ ಮಾಡಿಕೊಂಡು ಮತ್ತೆ ಹಂಗಾಗಿ ರೆಡಿ ಆಗೋದು ಲೇಟ್ ಆಯಿತು. ಸೊ ಹಾಗಾಗಿ ತಲೆಯೇನು ಬಚ್ಚಿರಲಿಲ್ಲ, ಆಟೋದಲ್ಲೇ ತಲೆ ಬಚ್ಕೊಂಡು ಮೊಬೈಲ್ ತೊಗೊಂಡಿದ್ದೀನಿ. ಹೋಗ್ತಾ ಇದ್ದೀವಿ. ನಿಶಾನು ಬರ್ತಾಳೆ ಅನಿಸುತ್ತೆ, ಕಾಲ್ ಮಾಡಿದ್ದೆ, ಹೋದ್ಮೇಲೆ ಹೇಳು ಅಂತ ಅಂದಿದ್ದಾಳೆ. ಸೊ ನೋಡೋಣ ಬನ್ನಿ. ನಾನು ಸೌಜು ಹಾಸ್ಪಿಟಲಿಗೆ ಬಂದಿದ್ದೀವಿ. ಏನಂದರೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಸುಮ್ಮನೆ ಕುತ್ಕೊಂಡಿದ್ವಿ, ಖಾಲಿ ಹೊಡಿತಾ ಇದ್ದೀವಿ. ಬಂದು ಮಲಗಿದ್ದೆ. ನಿಶಾ ದೇವಸ್ಥಾನಕ್ಕೆ ಹೋಗಿದ್ಲು, ಹಾಗಾಗಿ ಅವಳು ಸಿಗಲಿಲ್ಲ. ಆ್ಯಂಡ್ ಅನುಗೂ ಏನೋ ಕೆಲಸ ಇತ್ತು, ಅವಳು ಸಿಗಲಿಲ್ಲ. ನಾಳೆ ನಂದು ಅನ್ನೋದು ಏನೋ ಪ್ಲ್ಯಾನ್ ಇದೆ, ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೀವಿ. ಒಂದು ಹೊಸ ಜಾಗ, ಒಂದು ರೀಲ್ಸ್ ಎಲ್ಲ ಮಾಡೋಣ. ತುಂಬ ದಿನ ಆಯಿತು ಇನ್ಸ್ಟಾಗೆ ರೀಲ್ಸ್ನ ನಾನು ಅಪ್ಲೋಡೇ ಮಾಡ್ತಾಯಿಲ್ಲ. ಹಾಗಾಗಿ ಆ್ಯಂಡ್ ಇವತ್ತು ಹೊಸ ವರ್ಷ ಅಲ್ವಾ, ಹಾಗೆ ದೇವಸ್ಥಾನಕ್ಕೂ ಹೋಗ್ಬರೋಣ ಅಂತ ನಾನು ಅಮ್ಮ ಇಲ್ಲೇ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ಹೋಗ್ತಾ ಇದ್ದೀವಿ. ಆ್ಯಂಡ್ ಧನುರ್ಮಾಸ ಸ್ಟಾರ್ಟ್ ಆಗಿದೆ ಇವಾಗ, ಇನ್ನೇನು ಮುಗಿಯೋಕ್ಕಾಯಿತು, ಇನ್ನೊಂದು 15 ದಿನ ಇದೆ.
ಸೊ ನಾನು ಧನುರ್ಮಾಸ ಪೂಜೆ ಯಾವಾಗಲೂ ಮಾಡ್ತೀನಿ. ಅದನ್ನು ಸ್ಟಾರ್ಟ್ ಮಾಡಿರಲಿಲ್ಲ ಬಿಕಾಸ್ ಟ್ರಿಪ್ಪೆಲ್ಲ ಹೋಗೋ ಪ್ಲ್ಯಾನ್ ಇತ್ತಲ್ವ. ಹಾಗಾಗಿ ಈಗ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾಳೆಯಿಂದ ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದನ್ನು ಎಲ್ಲ ನಿಮಗೆ ಈ ವ್ಲಾಗ್ನಲ್ಲೇ ತೋರಿಸ್ತೀನಿ. ಹಾಗೆ ನಾಳೆ ನಾನೊಂದು ಹೊಸ ಜಾಗಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೀನಲ್ವ. ಹೊಸ ಜಾಗನ ಅಥವಾ ನಿಮ್ಮೆಲ್ಲರಿಗೂ ಗೊತ್ತಿದೆಯೋ ನನಗಂತೂ ಗೊತ್ತಿಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ. ನಾನು ಅವಳಿಗೆ ಹೇಳ್ಬಿಟ್ಟಿದ್ದೀನಿ, ನೀನೇ ಡಿಸೈಡ್ ಮಾಡು ಎಲ್ಲಿಗೆ ಅಂತ, ನಾನು ಬರ್ತೀನಿ ಅಷ್ಟೇ ಅಂತ. ಸೊ ಹಾಗಾಗಿ ನಾಳೆ ಅದೊಂದು ಪ್ಲ್ಯಾನ್ ಇದೆ. ಎಲ್ಲಿ ಹೋಗ್ತೀವಿ, ನಾಳೆ ಏನು ಹೇಗಿರುತ್ತೆ, ಪೂಜೆ ದೇವಸ್ಥಾನದಲ್ಲಿ ಹೇಗೆ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಆ್ಯಕ್ಚುಲಿ ಫಸ್ಟ್ ಡೇ ಸ್ವಲ್ಪ ಲೇಟ್ ಆಗಿಬಿಡ್ತು ಬಿಕಾಸ್ ಅಲ್ರಾಮ್ ಆಗಿದ್ದು ಗೊತ್ತೇ ಆಗಲಿಲ್ಲ. 2ನೇ ಸತಿ ಆದಾಗ ಎದ್ದರೆ ಪ್ರಸಾದ ಕೊಟ್ಟಿದ್ದಾರೆ. ಆ್ಯಂಡ್ ಆಗಲೇ ಬರಬೇಕಾದ್ರೆ ವ್ಲಾಗ್ ಏನೂ ಮಾಡಲಿಲ್ಲ, ಮಾತಾಡೋಕ್ಕೆ ಆಗಲಿಲ್ಲ. ಸೊ ಈಗ ಬನ್ನಿ ಮನೆಗೆ ಹೋಗೋಣ. ಅಲ್ಲೂ ಒಂದು ದೇವಸ್ಥಾನ ಇದೆ, ನಾಳೆಯಿಂದ ಹೋಗಬೇಕು. ಸೊ ಈಗ ಪ್ರಸಾದ ಇಸ್ಕೊಂಡು ಮನೆಗೆ ಹೋಗೋಣ. ಝಾರಾ ನೋಡಿ, ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಮನೆಗೆ. ಝಾರಾ, ನೀವು ಮೀಟ್ ಮಾಡಿದ್ದೀರಾ ಝಾರಾನ? ಹೆಂಗೆ ಕಾಣಿಸ್ತಾ ಇದೆಯಾ ಅಂದರೆ, ತಿಂಡಿ ಏನು ತಿಂದೆ ನೋಡಿ. ಏಯ್ ಝಾರಾ ಇಲ್ಲಿ ಝಾರಾ ನಿಮ್ಮ ಝಾರೆಯಿಂದ ಒಂದು ಬಟ್ಟೆ ಕೊಡಿ, ನಮ್ಮ ಇದು ಅಷ್ಟರದಿಂದ ಒಂದು ಸಾರಿ ಕೊಡ್ತೀವಿ. ಈ ಥರ ಟ್ರೇಡ್ ಮಾಡ್ತೀರಾ ನೀವು? ಎಲ್ಲಿಗೂ ಹೋಗ್ತಾ ಇದ್ದಾರೆ, ಹೊಸ ಜಾಗ ತೋರ್ಸೋಣ ಅಂತ. ನೀನು ನೋಡಿದ್ಯಾ? ಇವಳು ನೋಡಿದ್ದಾಳಂತೆ, ಇವಳು ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಅನು ಮೇಡಮ್ ಅವರು. ಸ್ಪೆಷಲ್ ಗೆಸ್ಟ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬರ್ತೀರಾ ನೀವು? ನೀವು ಫಸ್ಟು ತಿನ್ನಿ, ಹೊಟ್ಟೆಗೇನಾದ್ರು ಹಾಕೊಳ್ಳಿ ಫಸ್ಟು. ಎಳ್ಳೀರು ಹಾಕೊಂಡೆ. ಹಾಂ, ಮಧ್ಯಾಹ್ನ ಗುರು ನಿಶಾ ಈಗ ಒಬ್ರು ನೋಡಿದ್ರು, ಫೋನಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತೀರಾ, ಹಂಗೆ ಸ್ವಲ್ಪ ಮಗಿನಂಗೆ ಕಾಣಿಸ್ತೀರಾ. ಮಗುನೇ ನಾನು. ಹೌದು, ಖಂಡಿತವಾಗ್ಲು. ಹೋಗಿ ಹುಷಾರಾಗಿ ಹೋಗಿದ್ದು ಬನ್ನಿ. ಓಕೆ. ಏಯ್, ಸಡನ್ ಆಗಿ ಹಿಂಗೆ ಕೂತ್ಬಿಟ್ರೆ ನೀನು ಗಾಡಿ ಓಡಿಸ್ಬೇಕಾದ್ರೆ ಇಳಿಯ ಕೆಳಗೆ ಝಾರಾ ನೋಡಿ, ಹಿಂಗೆ ಗಾಡಿ ಓಡಿಸ್ತಾ ಇದ್ಲು, ಇವಳು ಅದು ಕೂತಾಯ್ತು. ಏ ಝಾರಾ, ಇವ್ ಬಿಟ್ರೆ ಓಡ್ತಾಳೆ. ನೋಡಲ್ಲಿ ಸಾಕು ಝಾರಾ, ಅಲ್ಲಿ ನೋಡ್ತಾ ಇರೋದ್ ಕಣೆ, ಅಲ್ಲಿ ಕುರಿಗಳಿದೆಯಲ್ಲ ಅದನ್ನ ನೋಡ್ತಾ ಇರೋದು. ಝಾರಾ ಅವರೇ ಹಾಯ್, ಇಳಿರಿ ನೀರಿಗೆ. ನೋಡಿ ಹಿಂಗೆ ಪ್ಲೇಸ್ ಬಂದಿದ್ದೀವಿ, ಬಟ್ ಆ್ಯಕ್ಚುಲಿ ಅಲ್ಲಿಗೆ ಹೋಗಬೇಕಿತ್ತು. ಆದರೆ ಇಲ್ಲಿ ನೀರು ಫೋರ್ಸ್ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಈ ಕಡೆ ಎಲ್ಲ ಆಳ ಇಲ್ಲ, ಬಟ್ ಅಲ್ಲೊಂದು ಸ್ವಲ್ಪ ನೀರು ಫೋರ್ಸ್ ಇರೋದ್ರಿಂದ ಹೋಗೋದಕ್ಕೆ ಆಗಲ್ಲ. ಬಂದಿದ್ದು ಒಂಥರ ಸ್ವಲ್ಪ ವೇಸ್ಟ್ ಆದಂಗೆ ಆಯಿತು. ನೀರಿಗೆ ಇಳಿಯೋಕ್ಕಾಗಲ್ಲ, ಬಟ್ ಹಾಗೆ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಇಲ್ಲೂ ಅಷ್ಟೇ, ಅಂದರೆ ಈಗ ನಿಮಗೆ ಹಿಂಗೆ ಕಲ್ಲು ಕಾಣಿಸ್ತಾ ಇದೆ, ಬಟ್ ಸ್ವಲ್ಪ ಆಳ ಇದೆ, ಅಂದರೆ ಮಂಡಿಯಿಂದ ಮೇಲೆ ತನಕ ನೀರು ಬರುತ್ತೆ. ಹಾಗಾಗಿ ಮೇಡಮ್ ಅವ್ರು ರೆಡಿ ಆಗ್ತಾ ಇದ್ದಾರೆ. ಶೂಸ್ ಎಲ್ಲ ಬಿಚ್ಚಿದ್ರು, ಆ ಸಾಕ್ಸ್ ಅದು ನೀರಾಗ್ಬಿಡುತ್ತೆ, ಮತ್ತೆ ಶೂಸ್ ಎಲ್ಲ ಹಾಕೋಕೆ ಹಿಂಸೆ. ಇವಳು ಬೇರೆ ಕೂತ್ಕೋತಾಳಲ್ಲ, ಜಾಗ ಇರಲ್ಲ ಮುಂದ್ಗಡೆ. ಶೂಸ್ ಬಿಚ್ಬಿಟ್ಟು ಇಟ್ಕೊಂಡು ಹೋಗೋಣ ಅನ್ನೋದಕ್ಕೆ ಇವಳು ಬೇರೆ ಕೂತ್ಕೊತಾಳಲ್ವಾ, ಜಾಗ ಸಾಲಲ್ಲ. ನೋಡೋಣ. ಆ್ಯಂಡ್ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ನನ್ನ ಇನ್ಸ್ಟಾಗ್ರಾಮ್ನ ನೋಡ್ಕೊಳ್ಳಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ಗೆ ಯಾರು ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಈ ಥರ ಪ್ಲೇಸಸ್ನೆಲ್ಲ ನಾನು ಅವಾಗವಾಗ ತೋರಿಸ್ತಾ ಇರ್ತೀನಿ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು ಬಿಕಾಸ್ MBA ಅದು ಇದು ಅಂತೆಲ್ಲ. ತಣ್ಣಗಿದೆಯಾ? ಇಳಿ ಆಯಿತು, ಇಳಿ. ಎಲ್ಲಿ ತನಕ ನೀರು ಬರುತ್ತೆ ನೋಡೋಣ, ಪ್ಯಾಂಟ್ ಎತ್ಕೊ ಮೇಲೆ. ಏ ಇಳಿಯೇ, ಆ ಕಡೆ ಹೋಗ್ಬೇಡ, ಈ ಕಡೆ ಇಳಿ, ಅಲ್ಲಿ ಆಳ ಇದೆ. ಅದು ಜಾಸ್ತಿ ಬರುತ್ತೆ ನೀರು, ಮಂಡಿ ಮೇಲೆ ಬರುತ್ತೆ. ಇಲ್ಲ ಅಷ್ಟಿಲ್ಲ. ಅಲ್ಲಿಗೆ ಹೋಗೋರು ಇಲ್ಲೇ ಇನ್ನೂ ನಿಂತಿದ್ವಿ. ಇಟ್ಬಿಡಪ್ಪ, ಹೋಗಪ್ಪ ಝಾರಾ, ಇಟ್ಕೊ. ನೋಡಿ ಇಲ್ಲೆಲ್ಲ ಎಷ್ಟು ಗಲೀಜು ಮಾಡಿದ್ದೀರಾ ಅಂದರೆ, ಯಾರು ಮಾಡಿದ್ದೀರೋ ಗೊತ್ತಿಲ್ಲ. ಅಲ್ಲಿ ನೋಡಿಲಿ ಎಷ್ಟು ಯಪ್ಪ. ನೋಡಿ ಇವಾಗ ಅಡುಗೆ ಎಲ್ಲ ಮಾಡಿ ಹೋಗಿದ್ದಾರೆ ಅನಿಸುತ್ತೆ, ಹಂಗೆ ಇದೆ. ಇಲ್ಲೂ ಒಂದು ಪ್ಲೇಸ್ ಇದೆ ನೋಡಿ, ಇದು ಉದ್ದಕ್ಕೂ ಬರ್ತಾ ಒಂದೊಂದು ಕಡೆ ಇಳಿದು ನಾವು ಆಟ ಆಡ್ಬೋದು. ಇಲ್ಲಿ ಜಾಸ್ತಿ ಅಡುಗೆ ಮಾಡ್ತಾರೆ ಅನ್ಸುತ್ತೆ. ನೋಡು, ಅಲ್ಲೂ 2-3 ಕಡೆ ಒಲೆ ಇದೆ, ಇಲ್ಲೂ ಇದೆ. ಹೌದು, ಹೊಗೆ ಬರ್ತಾ ಇದೆ. ಅಲ್ಲೂ 2-3 ಕಡೆ ಇದೆ.
ಇಷ್ಟೇ. ಅಲ್ಲಿ ಮುಂದೆ ಒಂದು ಕಡೆ ಇದೆ, ಅಲ್ಲೊಂದು ಕಡೆ ನಿಲ್ಲಿಸ್ತೀವಿ, ಫೋಟೋ ತೊಗೋಬೇಕು ಅಷ್ಟೇ. ಇಲ್ಲಿ ನೋಡಿ ಒಂದು ಕಡೆ ಕೂರಲ್ಲ. ಝಾರಾ 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 ಬೇಬಿ ನೋಡಿ, ಪರ್ಸಲ್ಲಿ ನಾವೆಲ್ಲ ದುಡ್ಡು ಇಟ್ಕೊಂಡ್ರೆ ಇವಳು ಏನು ಇಟ್ಕೊಂಡಿದ್ದಾಳೆ ನೋಡಿ. ಖಾಲಿನೇ ಆಗೋಕ್ಕಾಯ್ತು ಆ್ಯಕ್ಚುಲಿ. ಟ್ರೀಟ್, ಅವಳಿಗೆ ಟ್ರೀಟ್ ಬೇಕಲ್ಲ, ಅದನ್ನ ಇಟ್ಕೊಂಡವಳೆ. ಮತ್ತೆ ಕೇಳಬೇಕಲ್ವಾ? ಹಾಂ, ಆಚೆ ಕರ್ಕೊಬಂದಾಗ ಅವಳು ಮನೇಲಿ ಇದ್ದಂಗೆ ಹುಚ್ಚಿ ಹಿಡ್ದಂಗೆ ಮಾಡಿದ್ರೆ ನಮಗೆಲ್ಲ ಹುಚ್ಚಿ ಹಿಡಿಸ್ಬಿಡ್ತಾಳೆ. ನಿಜ. ಅದಕ್ಕೆ ನೋಡಿ ಹಿಂಗೆ ನಡೀರಿ ಹೋಗುವ ಬಾತ ನೋಡಿ. ಹತ್ತು ಅಂದರೆ ಹತ್ತುತ್ತಾಳೆ. ಎಷ್ಟು ಮಾತು ಕೇಳ್ತಾ ಅಲ್ವಾ ಮರಿ ನೀನು. ಅಲ್ಲಿರ್ಕೋ ಜರಾ. ಮೊಬೈಲ್ ಮುಂದಕ್ಕೆ ತಗೋ. ಜರ ಕಿಸ್ ಹೋಗಲೆ ನೋಡಿ. ನೋಡಿ ಅಲ್ಲಿ ನೀರು ಕಾಣಿಸ್ತಾ ಇದೆ, ಅದಕ್ಕೆ ಈ ಥರ ಒದ್ದಾಟ. ಆಯ್ತು. ಈಗ ಜಂಪ್ ಮಾಡು ಜರಾ. ಜಂಪ್ ಹೋಗ್ಲಿ ಜಾರಾ 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 ಏ ಜಾರಾ ಜಾರಾ ಜಾರಾ. ಹೈ ಫೈ. ಈ ವಿಡಿಯೋ ಮಾಡಬೇಕಾದ್ರೆ ಹಿಂಗೆ ಕೈ ಕೊಡೋದು. ಹೈ ಫೈ. ಹೊರಗಡೆ ಇದ್ದಾಗ ಅದು ಹೆಂಗೆ ನಿನ್ನ ಮಾತು ಕೇಳೋದು ಚಾನ್ಸೇ ಇಲ್ಲ. ಹೈ ಫೈ. ಕೆರ್ಕೊಳ್ಳೋಗೆಲ್ಲ ಬಿಡು, ಟೈಮ್ ಕೊಡು ಅಂತ ಅಷ್ಟೇ. ಇಲ್ಲಿ ಫೋಟೋಗೆ ಒಂದು ಸ್ಟಾಪ್ ಕೊಟ್ಟಿದ್ವಿ ನೋಡಿ, ಸೀನರಿ ಸಾಗರ ಇದೆ. ಈಗ ಮನೆಗೆ ಹೋಗೋದು ಅಷ್ಟೇ. ಕೆಲಸ ಇದೆ ಮೇಡಮ್ ಅವ್ರಿಗೆ. ಯಾವಾಗಲೂ ನನ್ನ ಜೊತೆ ಬರಬೇಕಾದ್ರೆ ಅವಳಿಗೆ ಸಂಜೆ ಕೆಲಸ ಇದ್ದೇ ಇರುತ್ತೆ, ಹಂಗೆ ಇಟ್ಕೊಂಡೇ ಬರ್ತಾಳೆ. ಫ್ರೀಯಾಗಿ ಬರೋ ಸೀನೇ ಇಲ್ಲ. ಸೊ ಈಗ ಹೋಗದೆ ನಮ್ಮ ಮನೆಗೆ, ಬನ್ನಿ ಹೋಗುವ. ನ್ಯೂ ಇಯರ್ದು ಹೊಸ ಫಸ್ಟ್ ಪ್ಲೇಸ್ ಅಲ್ವಾ? ನ್ಯೂ ಇಯರ್ 2026ಗೆ ಫಸ್ಟ್ ಇದೇ ಪ್ಲೇಸಿಗೆ ಬಂದಿರೋದು. ಇದ್ರ ಹೆಸರು ಏನಂತ ಅಂದರೆ ಕಾರೆಕುರ ಅಂತ ಊರ ಹೆಸರು. ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿದ್ರೇ ಸಿಗುತ್ತೆ ಆ್ಯಕ್ಚುಲಿ. ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ನ ನೋಡಿ ರೀಲ್ಸ್ ಮಾಡಿ ಹಾಕಿರ್ತೀನಿ ಅಷ್ಟೇ. ಹೋಗುವ ಬನ್ನಿ ಮನೆಗೆ ಇವಾಗ. ಬಾರೆ ಝಾರಾ ಹೋಗೋಣ. ಬಾ ಝಾರಾ ಕೂತ್ಕೋ. ಝಾರಾ ಹೋಗ್ತಾ ಇದ್ದಾಳೆ. ಝಾರಾ ಬಾಯ್ 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 ಬಾಯ್. ಹೋಯ್ ಹೋಗು, ಟೈಮ್ ಆಯ್ತು, ನಿಧಾನ. ಬಾಯ್ ಬಾಯ್ ಝಾರಾ.